ಇನ್ನು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡ ಮೇಲೆ ಕಾಂಗ್ರೆಸ್ ಪಕ್ಷದಿಂದ 3 ಪ್ರಮುಖ ಸವಾಲುಗಳು ಆಚೆ ಬರ್ತಾ ಇತ್ತು. ಈ ನೋಟಿಸ್ ನೀಡಿದ್ದೆ ರಾಜ್ಯಪಾಲರು ತಪ್ಪು ಅಂತ ಹೇಳಿ ತರಾತುರಿಯಲ್ಲಿ ಕೊಟ್ಟುಬಿಟ್ರು. ಅರ್ಜೆಂಟ್ ಅಲ್ಲಿ ಇಷ್ಟು ಬೇಗ ಕೊಟ್ಟಿದ್ದು ಯಾಕೆ ರಾಜ್ಯಪಾಲರು ನೋಟಿಸ್ ಅನ್ನ ಅನ್ನೋದು ಎರಡನೇದು. ಮೂರನೇದು, ನಿನ್ನೆ ಸಚಿವ ಸಂಪುಟದಲ್ಲಿ ನಿರ್ಧಾರ ಕೈಗೊಂಡಿದ್ದು ಸರಿಯಾ ತಪ್ಪಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ 3 ಪ್ರಶ್ನೆಗಳಿಗೂ ಕೂಡ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್, ಸಂವಿಧಾನ ತಜ್ಞರು ಹಾಗೆ ಹಿರಿಯ ವಕೀಲರು ಆದ BV ಆಚಾರ್ಯ ಅವರು ರಿಪಬ್ಲಿಕ್ ಕನ್ನಡದ ಮೂಲಕ ಮಾತನಾಡಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ನಿನ್ನೆಯಿಂದ ಆಗ್ತಾ ಇರುವ ಬೆಳವಣಿಗೆಗಳು, ಅದರಿಂದ ಎದುರಿರುವ ಕೆಲವು ಪ್ರಶ್ನೆಗಳು, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ BV ಆಚಾರ್ಯ ಅವರು. ಕೇಳಿಸ್ಕೊಳ್ಳಿ. ಇದ್ರ ಬಗ್ಗೆ ಖುದ್ದು ಮಾತಾಡಲಿಕ್ಕೆ ಹಿರಿಯರು ಕಾನೂನು ತಜ್ಞರಾದಂಥ BV ಆಚಾರ್ಯ ಸರ್ ಅವರು ನಮ್ಮ ಜೊತೆ ಇದ್ದಾರೆ, ರಿಪಬ್ಲಿಕ್ ಕನ್ನಡ ಜೊತೆ ಇದ್ದಾರೆ. ಅವರನ್ನು ಕೇಳ್ತಾ ಹೋಗೋಣ ಏನಾಗ್ಬೋದು ಈ ಒಂದು ಪ್ರಕರಣದಲ್ಲಿ ಅಂತೇಳಿ. ಕೆಲವೊಂದು ಅಲಿಗೇಷನ್ಸ್ ರಾಜ್ಯಪಾಲರ ಕಚೇರಿ ಮೇಲೆ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇಲ್ಲ ಯಾವುದೇ ಒಂದು ಮೆಟೀರಿಯಲ್ ಎವಿಡೆನ್ಸ್ ಇಲ್ಲದೆ ಇದ್ದರೂ ಸಹ ಒಂದು ಶೋಕಾಸ್ ನೋಟಿಸನ್ನು ಮೊದಲ ಭಾಗವಾಗಿ ರಾಜ್ಯಪಾಲರು ಕೊಟ್ಟಿದ್ದಾರೆ. ಎರಡನೇದಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ಮಾಹಿತಿಯೂ ಇದೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಯಾವುದೇ ಒಂದು ಮೆಟೀರಿಯಲ್ ಎವಿಡೆನ್ಸ್ ಇಲ್ಲದೆ ಒಂದು ವೇಳೆ ರಾಜ್ಯಪಾಲರು ಅನುಮತಿಯನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೆ ಆದರೆ ಇದನ್ನು ಯಾವ ರೀತಿ CM ಚೀಫ್ ಮಿನಿಸ್ಟರ್ ಎದುರಿಸಬೇಕಾಗುತ್ತೆ? ಕಾನೂನು ಹೈಕೋರ್ಟ್ಗೆ ಹೋದರೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದರೆ ಇದನ್ನು ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ ಅನುಮತಿಯನ್ನು ತಡೆ ಹಿಡಿಯೋದಕ್ಕೆ ಅವಕಾಶ ಇದೆಯಾ ಅಂತ? ಅಲ್ಲ, ಯಾವುದೇ ಡಿಸಿಷನ್ ಯಾವ ಅಥಾರಿಟಿ ಇದ್ದೇ ಆಗಲಿ ಅದನ್ನು ಸಾಮಾನ್ಯವಾಗಿ ಚಾಲೆಂಜ್ ಮಾಡ್ಬೋದು. ಬಟ್ ಯಾವುದು ತೀರ್ಮಾನ ಗವರ್ನರ್ ತಗೊಳ್ತಾರೆ ಅದನ್ನು ಕೂಡ ಮಾಡ್ಬೋದು. ಬಟ್ ಕಾನೂನು ಪ್ರಕಾರ ಗವರ್ನರ್ ಮತ್ತು ಪ್ರೆಸಿಡೆಂಟ್ ಅವರನ್ನು ಪಾರ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ದೇರ್ಫೋರ್ ನನ್ನ ಅಭಿಪ್ರಾಯ ಪ್ರಕಾರ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟರೆ ಅವರನ್ನು ಪಾರ್ಟಿ ಮಾಡಿ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆ ಸ್ಯಾಂಕ್ಷನ್ನ ಬೇಸಿಸ್ನಲ್ಲಿ ಫರ್ದರ್ ಪ್ರೊಸೀಡಿಂಗ್ಸ್ ಆಗುವಾಗ ದಟ್ ಕ್ಯಾನ್ ಬಿ ಚಾಲೆಂಜ್ಡ್, ಇನ್ ವಿಚ್ ಯು ಕ್ಯಾನ್ ಆಲ್ಸೋ ಸೇ ದ ಸ್ಯಾಂಕ್ಷನ್ ಗಿವನ್ ವಾಸ್ ರಾಂಗ್. ಈಗ ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ ಕೊಟ್ಟ ಕೂಡಲೇ ಕೋರ್ಟು ಸ್ಟ್ರೈಟ್ ಅವೇ ಕನ್ವಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ದೆರ್ ವಿಲ್ ಹ್ಯಾವ್ ಟು ಬಿ ಇನ್ಕ್ವೈರಿ ಆರ್ ಟ್ರಯಲ್. ಆ ಸ್ಟೇಜ್ನಲ್ಲಿ ಈ ಸ್ಯಾಂಕ್ಷನ್ ಕೊಟ್ಟದ್ದೇ ತಪ್ಪು ಅಂತ ಕೋರ್ಟ್ನಲ್ಲಿ ಸಾಧನೆ ಮಾಡ್ಬೋದು. ಚೀಫ್ ಮಿನಿಸ್ಟರ್ಗೆ ಅದು ರೈಟ್ ಉಂಟು. ಅಂದರೆ ನೇರವಾಗಿ ಇವರನ್ನು ಪಾರ್ಟಿ ಮಾಡಿದೆ ರಾಜ್ಯಪಾಲರನ್ನು, ಅದರಿಂದ ಆಗುವಂಥ ಕಂಪ್ಲೇಂಟ್ ಇರ್ಬೋದು ಅಥವಾ ಟ್ರಯಲ್ ಇರ್ಬೋದು, ಇವುಗಳನ್ನ ಚಾಲೆಂಜ್ ಮಾಡುವಾಗ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟದ್ದು ತಪ್ಪು, ಬಿಕಾಸ್ ದೆರ್ ವಾಸ್ ನೋ ಮೆಟೀರಿಯಲ್ ಬಿಫೋರ್ ಹಿಮ್ ಟು ಗ್ರಾಂಟ್ ಸ್ಯಾಂಕ್ಷನ್ ಅಂತ ಹೇಳ್ಬೋದು. ಕೇಳಿದ್ರಲ್ಲ, ಇದು ಹಿರಿಯ ಕಾನೂನು ತಜ್ಞ BV ಆಚಾರ್ಯ ಅವರ ಮಾತು. ಸದ್ಯಕ್ಕೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿರೋದಾಗಲಿ ಅಥವಾ ಅವ್ರಿಗಿರ್ತಕ್ಕಂಥ ವಿವೇಚನೆಯಲ್ಲಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದಾಗಲಿ ಇದನ್ನು ಯಾರು ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ. ಆದರೆ ಅದರ ಪರಿಣಾಮವಾಗಿ ಆಗುವಂಥ ದೂರುಗಳಿರ್ಬೋದು ಅಥವಾ ಕೋರ್ಟ್ ಟ್ರಯಲ್ ಇರ್ಬೋದು, ಇದನ್ನು ಮುಂದಿಟ್ಕೊಂಡು ಆ ವೇಳೆಯಲ್ಲಿ ರಾಜ್ಯಪಾಲರ ಅನುಮತಿ ತಪ್ಪಿದೆ ಅಂತೇಳಿ ಪ್ರಶ್ನೆ ಮಾಡ್ಬೋದು. ಹೊರತು ಅವರನ್ನು ನೇರವಾಗಿ ಪಾರ್ಟಿ ಮಾಡಿ ಇದನ್ನು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು, ಅಭಿಪ್ರಾಯವನ್ನು ಅವ್ರು ಕೊಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ BF ಸಂದ್ರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು. ಮೂಡ ಕೇಸ್ನಲ್ಲಿ ಇದೀಗ ಓಪನ್ ಚಾಲೆಂಜ್ ಹಾಕಿದ್ದಾರೆ DCM DK ಶಿವಕುಮಾರ್ ಅವರಿಗೆ. TJ ಅಬ್ರಹಂ ಬೆಸ್ಟ್ ಲಾಯರ್ ಜೊತೆ ದಾಖಲೆ ಸಮೇತ ಚರ್ಚೆಗೆ ನಾನು ಸಿದ್ಧ, ನೀವು ಸಿದ್ಧರಿದ್ದೀರಾ, ಕಾನೂನು ಹೋರಾಟಕ್ಕೂ ಕೂಡ ನಾನು ಸಿದ್ಧ, ನೀವು ರೆಡಿನಾ ಅಂತ ಹೇಳಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. TJ ಅಬ್ರಹಂ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮಂತ್ರಿ ಪರಿಷತ್ ನಿನ್ನೆ TJ ಅಬ್ರಹಂ ಕೊಟ್ಟಿದ್ದ ದೂರಿನ ಆಧಾರದ ಮೇಲೆ ಏನು ರಾಜ್ಯಪಾಲರು ಏನು ಶೋಕಾಸ್ ನೋಟಿಸ್ ಕೊಟ್ಟಿದ್ದು ಅದು ತಿರಸ್ಕಾರ ಮಾಡಬೇಕು, ಅಬ್ರಹಂ ಅವರಿಗೆ ಪರ್ಮಿಷನನ್ನು ಕೊಡಬಾರ್ದು ಅನ್ನೋ ಸಂಬಂಧಪಟ್ಟಂತೆ ಮಂತ್ರಿ ಪರಿಷತ್ ನಿರ್ಣಯ ಕೊಟ್ಟಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಅಬ್ರಹಂ ನಮ್ಮ ಜೊತೆ ಇದ್ದಾರೆ. ಸರ್, ಒಂದು ಹೇಳುವಂಥದ್ದು, ನೀವು ಕೊಟ್ಟಿರುವಂಥ ದೂರನ್ನು ಹಿಂಪಡಿಬೇಕು, ನಾನು ಮಂತ್ರಿ ಪರಿಷತ್ತನ್ನು ಏನು ನಿರ್ಣಯ ತೆಗೆದುಕೊಂಡು ರಾಜ್ಯಪಾಲರು ಅದನ್ನು ಹಿಂಪಡಿಬೇಕು ಮತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬಾರ್ದು ಅಂತ. ಇದು ಎರಡೂ ಇವರು ಸಲಹೆ ಏನು ಕೊಟ್ಟಿದ್ದಾರೋ ಅದು ಕೊಡೋವಂಥ ಸಲಹೆನ ಅಂತ ನಾನು ನಿಮಗೆ ಕೇಳ್ತೀವಿ, ಸಾಮಾನ್ಯ ಜನರಿಗೆ ಕೇಳ್ತೀವಿ. ಇದು ಸಲಹೆನ ಒಂದು ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ನೀವು ಅದನ್ನು ಪ್ರಾಸಿಕ್ಯೂಷನ್ ಕೊಡಬಾರ್ದು ಅಂತ. ಅರೆ, ನೀವು ಉತ್ತರನೇ ಕೊಡಲಿಲ್ಲಲ್ರಿ, ಉತ್ತರನೇ ಕೊಡಲಿಲ್ಲ. ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಕೊಡ್ಬೋದೋ ಇಲ್ಲೋ ಅನ್ನೋದಕ್ಕೆ ನಾನು ಸಮಜಾಯಿಷಿ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ದಿರಾ ಕೊಡಬೇಡಿ ಅಂತ ಹೇಳಿದ್ರೆ ವಾಟ್ ಇಸ್ ಯುವರ್ ಡಿಫೆನ್ಸ್? ಕಾನೂನಲ್ಲಿ ಕೇಳ್ತದೆ ಗವರ್ನರು ಶುಡ್ ಗಿವ್ ಯು ಅನ್ ಆಪರ್ಚುನಿಟಿ, ಅದು ಕೊಟ್ಟಿದ್ದಾರೆ. ಈಗ ಎರಡನೇ ಪ್ರಶ್ನೆಯಲ್ಲಿ ಬರೋದು ಆವತ್ತೇ ಕೊಟ್ಬಿಟ್ರಲ್ಲ ಅಂತ. ಆವತ್ತೇ ಕೊಡೋಕ್ಕೇನು ತಪ್ಪು? ನಾನು 3 ದಿನಕ್ಕೆ ಹಿಂದೆ ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದೆ. ನಾನು ಮೇಲ್ ಬೇಕಾದ್ರೆ ನಾನು ಕಳಿಸ್ತೀನಿ, ಅದನ್ನು ಎಲ್ರಿಗೂ ಕಳಿಸ್ತೀನಿ, ಗ್ರೂಪಲ್ಲಿ ಹಾಕ್ತೀನಿ, ಕಳಿಸ್ದೆ. ಅದನ್ನು 3 ದಿನ 4 ದಿನ ನೋಡಿಕೊಂಡು ಅವ್ರು ಕೊಟ್ಟರು. ಆ ಕೊಟ್ಟ ಮೇಲೆ ನನಗೆ ಅವ್ರಿಗೆ ಗೊತ್ತು ನಾನು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ಗೆ ಬರ್ತಾಯಿದ್ದೀನಿ ಅಂತ. ಅವರು ನೋಡಿದ ಮೇಲೆ ಸುಮ್ಮನೆ ನೋಡ್ಬಿಟ್ಟು ಆಯ್ತು ಹೋಗ್ರಿ ಅಂತ ಹೇಳ್ತಾರಾ? ಕೇಳ್ತಾರೆ.
ಕೇಳಿ ಆಲಿಸಿ 1.5 ಗಂಟೆ ಆಲಿಸಿ ಅರ್ಥ ಮಾಡ್ಕೊಂಡ ಮೇಲೆ ಇನ್ನೇನು ಅದಕ್ಕೆ ಮೇಲಿದೆ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತೀನಿ ರೀ. ಲೆಟ್ ಹಿಮ್ ಕಮ್ ಅಂಡ್ ಸಿಟ್ ಆನ್ ದಿ ಎನಿ ಚಾನಲ್ ಆಫ್ ಹಿಸ್ ಚಾಯ್ಸ್. ಲೆಟ್ ಹಿಮ್ ಬ್ರಿಂಗ್ ಅನ್ ಅಡ್ವೊಕೇಟ್ whoever he wants to bring, the biggest, tallest name in this country. Let them come and sit for a debate. Let us see. Half an hour ಕುಂತ್ಕೊಳ್ಳೋಕೆ ಹೇಳ್ರಿ ಸಾಕು. ಬಂದು ನಮ್ಮ ಸ್ಟುಡಿಯೋಗೆ ಬಂದು ನೀವು ಬರ್ತೀರಿ, ನೀವು ಡಿ ಕೆ ಶಿವಕುಮಾರ್ Ask him to come. I am ready. ಓಪನ್ ಡಿಬೇಟ್ಗೆ Half an hour. And I want him to bring up the best advocate in this country. And I'm saying, ನನ್ನ ಮೇಲೆ ಆರೋಪ ಇದೆ, ನಾನು ಕಳ್ಳ ಸುಳ್ಳ ಥರ್ಡ್ ರೇಟ್ ಫೆಲೋ ಅಂತ ಇದೆ ರೀ. ಬಟ್ ನಾನು ಹೇಳಿರೋದ್ರಲ್ಲಿ ನಿಜ ಇದೆಯೋ ಇಲ್ವೋ, ನಿಜಾಯಿತಿ ಇದೆಯೋ ಇಲ್ವೋ, ಇದನ್ನು ಇನ್ವೆಸ್ಟಿಗೇಟ್ ಮಾಡ್ಬೋದೋ ಇಲ್ವೋ ಅನ್ನೋದನ್ನು ಚರ್ಚೆ ಮಾಡೋಣ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವಿಜಯ್ ಜೋನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ಪಕ್ಕ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಇಡೀ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳ ಹೂರಣವನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಶುರು ಮಾಡೋಣ ಇವತ್ತಿನ ಪಕ್ಕ ಪಾಲಿಟಿಕ್ಸ್ ಅನ್ನ ಇಡೀ ದಿನದ ಅತ್ಯಂತ ದೊಡ್ಡ ರಾಜಕೀಯ ಸುದ್ದಿಯ ಮೂಲಕ. ಕಳೆದ ಬಹುತೇಕ ಒಂದು 15-20 ದಿನದಿಂದ, ಅದರಲ್ಲೂ ಕಳೆದ ಒಂದು ವಾರದ ಅವಧಿಯಲ್ಲಿ ನಾವು ಗಮನಿಸಿದ್ರೆ ರಾಜಕೀಯ ವಲಯದಲ್ಲಿ ಅತ್ಯಂತ ಅಧಿಕ ಚರ್ಚೆಗೆ ಒಳಪಡ್ತಿರುವ ವಿಚಾರ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಮುಡಾ ಹಗರಣ. ಇದೀಗ ಪಾದಯಾತ್ರೆ, ಅದಕ್ಕೆ ಕೌಂಟರ್ ಪಾದಯಾತ್ರೆ, ಸಮಾವೇಶ ಇದೆಲ್ಲ ನಡೀತಾ ಇದೆ. ಈಗ ರಾಜ್ಯಪಾಲರ ಅಂಗಳಕ್ಕೆ ತಲುಪಿ ಅಲ್ಲಿಂದ ನೋಟಿಸ್, ಅದಕ್ಕೆ ಕ್ಯಾಬಿನೆಟ್ ಮೀಟ್ನಲ್ಲಿ ರಾಜ್ಯಪಾಲರ ನೋಟಿಸ್ ಅನ್ನೇ ತಿರಸ್ಕರಿಸುವ ನಿರ್ಧಾರ. ಇದೆಲ್ಲವೂ ಕೂಡ ನಿನ್ನೆವರೆಗೂ ನಡೆದ ಘಟನೆಗಳು. ಇದೀಗ ಇವತ್ತು ಇಡೀ ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎಕ್ಸ್ಪ್ರೆಷನ್ ಗರಂ ಆಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮೂಡ ವ್ಯೂಹದಲ್ಲಿ ದಿನಕ್ಕೂ ಕೂಡ ಹೆಚ್ಚೆಚ್ಚು ಸಿಲುಕ್ತಾ ಹೋದಂತೆ ಸಿದ್ದರಾಮಯ್ಯನವರ ಕೋಪ ಕೂಡ ಹೆಚ್ಚೆಚ್ಚಾಗ್ತಾ ಹೋಗ್ತಾ ಇದೆ. ಎಲ್ಲೊಂದು ಕಡೆ ರಾಜ್ಯಪಾಲರು ನೀಡಿರೋ ನೋಟಿಸು, ಅದಾದ ನಂತರ ನಡೀತಿರುವ ಪ್ರಕ್ರಿಯೆ, ಇದೆಲ್ಲವನ್ನ ಗಮನಿಸಿದಾಗ ಮುಂದಿನ ನಡೆ ಏನು? ಈ ವ್ಯೂಹದಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವಾಗುತ್ತಾ ಮುಖ್ಯಮಂತ್ರಿಗಳಿಗೆ? ನೋಟಿಸ್ ವಾಪಸ್ ಪಡೆಯುವಂತೆ ನಿರ್ಣಯ ಏನೋ ಪಾಸ್ ಆಗಿದೆ, ಆದರೆ ಮುಂದೆ ರಾಜ್ಯಪಾಲರು ಕೈಗೊಳ್ಳಬಹುದಾದ ನಿರ್ಧಾರಗಳನ್ನು ಯಾವ ರೀತಿ ಫೇಸ್ ಮಾಡುತ್ತೆ ಸರ್ಕಾರ? ಪ್ರಶ್ನೆಯಂತೂ 10 ಹಲವು ಬಾಕಿ ಉಳಿದಿದೆ. ಮುಡಾ ಕೇಸ್ನಲ್ಲಿ ತಮ್ಮ ವಿರುದ್ಧ ಆರೋಪಗಳ ಸುರಿಮಳೆಯೇ ಆಗ್ತಿರೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಕೋಪ ಬರದಲ್ಲೇ ಇರುತ್ತಾ? ಮಾಧ್ಯಮದವರು ಪ್ರಶ್ನೆ ಕೇಳಿದ ತಕ್ಷಣ ಗರಂ ಆಗೋದು. ಪ್ರಜಾಪ್ರಭುತ್ವದ ಕಗ್ಗೊಲೆ ಇವೆಲ್ಲವೂ ಕೂಡ ನಡೀತಾ ಇರೋದು ಒಬ್ಬ ಬ್ಲ್ಯಾಕ್ ಮೇಲರ್